ಇಲ್ಲಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಅನ್ಸ್ಕೊಂಡ, ಅಂದ್ರೆ ಭಕ್ತಿಗೆ ಭಂಡಾರಿ ಅನ್ಸ್ಕೊಂಡ. ಇಲ್ಲಿ ಬಸವಣ್ಣ ಬ್ರಹ್ಮ ಗ್ರಂಥಿ ಮತ್ತು ವಿಷ್ಣು ಗ್ರಂಥಿ ಎರಡರಲ್ಲಿಯೂ ಬರ್ತಾನೆ. ಆದರೆ ಹೆಚ್ಚು ಬರುವುದು ಬ್ರಹ್ಮ ಗ್ರಂಥಿಯಲ್ಲಿ, ಭಕ್ತಿಗೆ ಪ್ರಾಧಾನ್ಯತೆ ಕೊಡ್ತಾನೆ. ಆದರೆ ಇಲ್ಲಿ ಅಕ್ಕಮಹಾದೇವಿ ಬರುವುದು ಭಾವದಲ್ಲಿ, ಅಂದ್ರೆ ಆ ವಿಶಿಷ್ಟ ಅದ್ವೈತ ಏನಿದೆಯಲ್ಲ ಅದು ಭಾವದಲ್ಲಿ ನೋಡುವಂಥದ್ದು. ಇಲ್ಲಿ ದ್ವೈತ ಏನು, ದೇಹದಲ್ಲಿ ಭಗವಂತನನ್ನ ನೋಡುವಂಥದ್ದು. ಆಮೇಲೆ ವಿಶಿಷ್ಟ ಅದ್ವೈತ ಏನಿದೆ ಅಲ್ಲ ಅದು ಭಾವದಲ್ಲಿ ನೋಡುವಂಥದ್ದು. ಅಕ್ಕಮಹಾದೇವರ ವಚನವನ್ನು ತೆಗೆದುಕೊಳ್ಳಿ, ಆಲ್ಮೋಸ್ಟ್ ಎಲ್ಲ ವಚನಗಳು ಭಾವದಲ್ಲಿ ಚನ್ನಮಲ್ಲಿಕಾರ್ಜುನನೇ ನನ್ನ ಸತಿ, ಚನ್ನಮಲ್ಲಿಕಾರ್ಜುನನೇ ನನ್ನ ಪತಿದೇವ ಅಂತಂದು ಭಾವಿಸುವುದು ಅಂತ, ಭಾವದಲ್ಲಿ ನೋಡುವುದು. ಭಗವಂತನೇ ನನ್ನ ಗಂಡನಂತ ನೋಡುವುದು, ಭಗವಂತನೇ ನನ್ನ ತಂದೆ ಅಂತ ನೋಡುವಂಥದ್ದು. ಭಾವದಲ್ಲಿ ದೇವಿಯೇ ದಾಸ ನಾನು ಅಂತ ಹೋಗುವಂಥದ್ದು, ಇದೆಲ್ಲ ಭಾವದಲ್ಲಿ ಹೋಗುವಂಥದ್ದು. ಇದು ವಿಶಿಷ್ಟ ಅದ್ವೈತ. ರಾಮಾನುಜಾಚಾರ್ಯ ಹೇಳ್ತು ವಿಶಿಷ್ಟ ಅದ್ವೈತ ಅಂದ್ರೆ ಇಲ್ಲಿ ದ್ವೈತ ಮತ್ತು ವಿಶಿಷ್ಟ ಅದ್ವೈತ ಎರಡು ಸೇರಿ ಇರುತ್ತೆ. ಅದು ಮಣಿಪುರದಿಂದ ವಿಶುದ್ಧದವರೆಗೆ ಭಾವದಲ್ಲಿ, ಅನಾಥ ಚಕ್ರದಿಂದ ಮೇಲೆ ಹೋಗ್ತಾ ಭಾವದಲ್ಲಿ ಹೋಗುವಂಥದ್ದು.